ಈಗ ಸಿದ್ದರಾಮಯ್ಯ ಆದ ಬಳಿಕ ಡಿ ಕೆ ಶಿವಕುಮಾರ್ ಅವರು ಸಿಎಂ ಆಗ್ತಾರಾಗಿದೆ. ನನಗೆ ಗೊತ್ತಿಲ್ಲ, ಅದು ಅವರ ಕಾಂಗ್ರೆಸ್ ಪಕ್ಷದ ವಿಚಾರದಲ್ಲಿ ಏನಾಗಿದೆ ಅಂತಕ್ಕಂಥದ್ದು ನನಗೆ ಗೊತ್ತಿಲ್ಲ. ನಾನು ತಿಳ್ಕೊಳ್ಳೋಕ್ಕೂ ಹೋಗೋದಿಲ್ಲ. ಈ ಕುಮಾರಸ್ವಾಮಿ ಅವರು 60% ಕೊಟ್ಟರು ಚನ್ನಪಟ್ಟಣ ಎಲೆಕ್ಷನ್ನು. ಚನ್ನಪಟ್ಟಣ ಎಲೆಕ್ಷನ್ನಲ್ಲಿ ಏನಾಯಿತು, ಅವ್ರ ಮಗನ್ನ ಇವರು ಗೆಲ್ಸ್ಕೊಳ್ಳೋಕ್ಕಾಗಲಿಲ್ಲ. ನಾನು ಚನ್ನಪಟ್ಟಣದವನೇ. ಪ್ರತಿ ಊರಿಗೂ ಹೋದಂಥ ಸಂದರ್ಭದಲ್ಲಿ ಕುಮಾರಸ್ವಾಮಿ ವಿರುದ್ಧ ಏನು ಹೇಳ್ತಾ ಇದ್ರು, ಎಲೆಕ್ಷನ್ನಲ್ಲಿ 5 ರೂಪಾಯಿನೂ ಖರ್ಚು ಮಾಡೋದಿಲ್ಲ, 1 ರೂಪಾಯಿನೂ ಖರ್ಚು ಮಾಡೋದಿಲ್ಲ. ಇವತ್ತು ಯಾರಾದ್ರೂ ಒಂದು ದೇವಸ್ಥಾನಕ್ಕೆ ಹೋದ್ರೆ 2 ಲಕ್ಷ ಕೇಳಿದ್ರೆ 5 ಲಕ್ಷ ಕೊಡ್ತಾವ್ರೆ. ಯಾವುದಾದ್ರು ಲೀಡ್ರು ಒಂದು ಊರಿಗೆ ಏನಾದ್ರು ಆಗಬೇಕು ಅಂತಂದ್ರೆ 10 ಲಕ್ಷ ಕೊಡ್ತಾವ್ರೆ. ಒಂದು ಪ್ರತಿಯೊಬ್ಬ ಮತದಾರರಿಗೆ 3 ರಿಂದ 3.5 ಸಾವಿರ ಕೊಡ್ತಾವ್ರೆ. ಜನಗಳಿಗೆ ಗಿಫ್ಟ್ ಕೊಡ್ತಾವ್ರೆ. ಇದು ಯಾರು ಹೇಳೋದು? ಚನ್ನಪಟ್ಟಣದ ಜನತೆ. ನಾನು ಚನ್ನಪಟ್ಟಣದಲ್ಲಿ ಇದ್ದಂಥ ಸಮಯದಲ್ಲಿ ಸುಮಾರು 100 ಕೋಟಿ ಮೇಲೆ ಖರ್ಚು ಮಾಡಿದ್ದಾರೆ. ಏನು ಆಲೂಗಡ್ಡೆ ಬೆಳೆ ಸಂಪಾದನೆ ಮಾಡಿದ್ರ ಕುಮಾರಸ್ವಾಮಿ ಅವರು? ನೀವು ಕೇಂದ್ರದ ಮಂತ್ರಿಯಾಗಿ ಎಷ್ಟು ಪರ್ಸೆಂಟ್ನ ನೀನು ಕಲೆಕ್ಟ್ ಮಾಡಿ ನಿನ್ನ ಮಗನಿಗೆ ಚನ್ನಪಟ್ಟಣಕ್ಕೆ ಖರ್ಚು ಮಾಡಿದ್ಯಪ್ಪ? 100 ಕೋಟಿ ಮೇಲೆ ಖರ್ಚು ಮಾಡಿದ್ದಂತ ಚನ್ನಪಟ್ಟಣ ಜನತೆ ಹೇಳ್ತಿದ್ದಾರಲ್ಲ. ಮಂಡ್ಯದ ನಿಲ್ಸಿದ್ರಿ MP ಗೆ ಎಷ್ಟು ಕೋಟಿ ಖರ್ಚು ಮಾಡಿದ್ರಿ? ರಾಮನಗರ ನಿಲ್ಸಿದ್ರಿ, ಎಷ್ಟು ಕೋಟಿ ನೀವು ಖರ್ಚು ಮಾಡಿದ್ರಿ? ಮಂಡ್ಯದಲ್ಲಿ ನೀವು ನಿಂತ್ರಿ, ಎಷ್ಟು ಕೋಟಿ ಖರ್ಚು ಮಾಡಿದ್ರಿ? ಏನೆಲ್ಲ ಆಲೂಗಡ್ಡೆ ಬೆಳೆಬಿಟ್ಟು ಸಂಪಾದನೆ ಮಾಡಿದ್ರಾ? ಹೇಳ್ರಿ ಕುಮಾರಸ್ವಾಮಿ ಅವರೇ. ಇವರೇನು 60% ಅಂತ ಹೇಳ್ತೀರಿ, ನೀವು ಎಷ್ಟು ಪರ್ಸೆಂಟೇಜ್ ತಗೊಂಡು ಈ ಎಲೆಕ್ಷನ್ಗಳ ಮಾಡಿದ್ದೀರಿ ಹೇಳಪ್ಪ. ಗಾಳಿಲಿ ಗುಂಡುಡಿಯೋ ಕೆಲಸ ಬೇಡ. ಕೇಂದ್ರದ ಸಚಿವರ ಸ್ಥಾನವನ್ನು ಉನ್ನತ ಸ್ಥಾನವನ್ನು ಕೊಟ್ಟಿದ್ದಾರೆ. ಕೇಂದ್ರದ ಯೋಜನೆಗಳನ್ನು ತಗೊಬಂದ್ರಿ, ಫ್ಯಾಕ್ಟ್ರಿಗೆ ತಂದು ಸಾವಿರಾರು ಜನಕ್ಕೆ ಉದ್ಯೋಗ ಕೊಡ್ತಕ್ಕಂಥದ್ದು ಮಾಡಿ, ವಾರಕ್ಕೊಂದ್ಸರಿ ಬರೋದು ಪ್ರೆಸ್ ಮೀಟ್ ಮಾಡೋದು, ವಾರಕ್ಕೊಂದ್ಸರಿ ಬರೋದು ಸಿದ್ದರಾಮಯ್ಯನ ಬೈಯೋದು, ವಾರಕ್ಕೊಂದ್ಸರಿ ಬರೋದು ಡಿ ಕೆ ಶಿವಕುಮಾರ್ ಬೈಯೋದು, ವಾರಕ್ಕೊಂದ್ಸರಿ ಬರೋದು 60% ಮಾಡೋದು. ನೀವು ನಿಮ್ಮ ಎಲೆಕ್ಷನ್ಗೆ ಕೋಟಿ ಕೋಟಿ ಖರ್ಚು ಮಾಡೋದಲ್ಲಪ್ಪ. ಎಷ್ಟು ಪರ್ಸೆಂಟೇಜ್ ತಗೊಂಡ್ರಿ ಅಂತ ಜನಗಳಿಗೆ ಹೇಳಿ, ಕರ್ನಾಟಕ ಜನತೆಗೆ.